ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ನೆಲ ಅಗ್ಗದಲ್ಲಿ ಎಲ್ಲಾನು ಕೂಡ ದೇವಾಲಯ ಪ್ರಳಯಕೆಗಳು ಈ ಊರೊಳಗೆ ಸಿಗ್ಲತ್ತಾವ. 130ಕ್ಕೂ ಹೆಚ್ಚು ದೇವಾಲಯಗಳನ್ನು ಈ ಊರೊಳಗೆ ಅವರ. ಅದು ಅಲ್ದೇ ನಿನ್ನ ಇವತ್ತ ನಿರ್ಮಿಸಿದು ಅಲ್ಲರಿ. ಸಾವಿರಾರು ವರ್ಷಗಳ ಹಿಂದೆ ಅತ್ಯಂತ ಪುರಾತನವಾದ ಅಂಥ ದೇವಾಲಯಗಳು ಈ ಊರೊಳಗೆ ಅವರ. ಈ ಯಾವ ಊರು ಅಂತ ಹೇಳಿದ್ರಿ, ನಮ್ಮ ಕಲಬುರಗಿ ಜಿಲ್ಲೆ ಬರ್ತಾ ಒಳಗೆ ಕೌಲ್ಗಬ್ಬಿ ಗ್ರಾಮದೊಳಗೆ ನೇಗಿಲು ಮ್ಯಾಗ ಈ ಊರ ನಿರ್ಮಾಣ ಆಗ್ಯದ ಅಂಥೇಳಿ ಕೆಲವೊಂದು ಮಾತುಗಳು ಕೇಳಿ ಬರ್ತಾವ. ಕಣ್ಣಿಗೆ ಕಾಣುವಷ್ಟು ದೇವಾಲಯಗಳು ಇಷ್ಟ ಆದರ ಕಣ್ಣಿಗೆ ಕಾಣಲಾರದ ಮರೆಯಾಗಿ ಹೋಗಿರುವಂಥ ದೇವಸ್ಥಾನಗಳು ಅದು. ಎಷ್ಟು ಅವನು ಗೊತ್ತಿಲ್ಲ. ಈ ಊರೊಳಗೆ ಇರುವಂಥ 2 ಲಿಂಗಗಳು ಮಾತ್ರ ಬಹಳಷ್ಟು ದೊಡ್ಡ ಗಾತ್ರದೊಳಗೆ ಅವರ. ಇದೇನು ನೋಡ್ಲತ್ತಿರಲ್ಲ ಸೋಮೇಶ್ವರ ದೇವಸ್ಥಾನ ಅಂತ ಹೇಳಿ ಬಹಳಷ್ಟು ಅದ್ಭುತವಾದ ಕಲಗವರ್ತಿ ಒಳಗೊಂಡಂಥ ಈ ದೇವಸ್ಥಾನ ಪರಿಸ್ಥಿತಿ ಯಾವ ರೀತಿ ಅದ ಅಂತ ಹೇಳಿದಾರ. ಭಜನೆ ಪದ ಕೇಳಿಸ್ಬೇಕು ಅಂತ ದೇವಸ್ಥಾನ ಒಳಗೆ ಬಾಹುಬಲಿ ಶಬ್ದ ಕೇಳಿಸ್ತಾವ. ಅಷ್ಟೊಂದು ಹದಗೆಟ್ಟು ಹೋಗ್ಯದ. ಎಲ್ಲಿ ನೋಡ್ದಲ್ಲ ಎಲ್ಲವನ್ನು ಕೂಡ ಶಿವಲಿಂಗಗಳು ಮತ್ತು ಬಸವಣ್ಣಗಳು ಕೂಡ ಈ ಊರೊಳಗೆ ಸಿಗ್ತಾವೆ. ಇನ್ನೊಂದು ದುಃಖಕರ ವಿಷಯ ಏನಂದ್ರೆ ಹೇಳಿದಾರ, ಈ ಊರೊಳಗೆ ಇರುವಂಥ ಕೆಲವೊಂದು ದೇವಸ್ಥಾನಗಳು ಯಾವ ರೀತಿ ಆಗಿಬಿಟ್ಟದ ಅವ್ಯವಸ್ಥೆ ಹೇಳಿದಾರ, ತಿಪ್ಪಿಕ್ಕಿನ ಬಹಳಷ್ಟು ಕಡಿಮೆ ಆಗಿಬಿಟ್ಟದ. ಯಾವುದೇ ರೀತಿ ಆದಂಥ ಸರ್ಕಾರ ಏನು ಇದಕ್ಕೆ ಆ್ಯಕ್ಷನ್ ತೊಗೊಳ್ಳಾರ್ದೆ ನೋಡಲಾರ್ದೆ ಯಾವ ರೀತಿ ಜೀವ ಚೂರ್ ಅಂತ ಹೇಳಿದಾರ. ನಮ್ಮ ದೇವಸ್ಥಾನ ಹಾಲತ ಈ ರೀತಿ ನೋಡಕ್ಕೆ ನಮಗೆ ಒಂಥರ ಮನಸ್ಸಿಗೆ ಭಾಳಷ್ಟು ದುಃಖ ಆಗ್ತದ. ಈ ದೇವಸ್ಥಾನಗಳ ಪರಿಸ್ಥಿತಿ ಹಿಂಗೆ ನೋಡೋಕ್ಕಿನ ಅವು ನೆಲದ ಒಳಗೆ ಮುಚ್ಚೋದರ ಎಷ್ಟೋ ಬೆಟ್ರ್ ಅನ್ನಿಸ್ತದಲ್ಲ.
ಹೊರಗೆ ಬಂದು ಈ ರೀತಿ ಪೂಜಾ ಇರಲಾರ್ದೆ ಈ ಲಿಂಗಗಳ ಈ ರೀತಿ ಬಿದ್ದವು. ಇದಕ್ಕಿಂತ ಭೂಮಿ ಒಳಗೆ ಅದ ಒಂಥರ ಸುರಕ್ಷಿತವಾಗಿತ್ತು ಅಂತ ನಮಗೆ ಅನ್ನಿಸ್ತದೆ ರೀ. ಇರ್ಬೋದು. ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಂದದರಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ತುಂಬ ಧನ್ಯವಾದಗಳು.